hello, namaste friends. Welcome back to my channel. So, ಇವತ್ತು day vlog start ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಇಂದಾನೆ. ಇವಾಗ ಆಲ್ಮೋಸ್ಟ್ 10 o'clock ಆಗಿದೆ ಟೈಮ್. ಅಂಡ್ ಇವತ್ತು ಸ್ಪೆಷಾಲಿಟಿ ಏನು ಅನ್ನೋದಾದ್ರೆ ಮಾರ್ಚ್ 24th ನನ್ನ ಬರ್ತ್ಡೇ. ಆಲ್ರೆಡಿ ನೈಟ್ ಸೆಲೆಬ್ರೇಷನ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಆಲ್ರೆಡಿ ನೋಡಿರ್ತೀರಾ ಯಾವ ತರ ಎಲ್ಲ ಇತ್ತು ಸೆಲೆಬ್ರೇಷನ್ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಲೈಕ್ ಮಾರ್ನಿಂಗ್ ಇವತ್ತು ಏನೇನೆಲ್ಲ ಆಗತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ. ಸೊ ಆಲ್ರೆಡಿ ನಾನು ರೆಡಿ ಅಂದ್ರೆ ಫುಲ್ ರೆಡಿ ಆಗಿಲ್ಲ, ಇನ್ನು ರೆಡಿ ಆಗಬೇಕು. ಜಸ್ಟ್ ಡ್ರೆಸ್ ಮಾತ್ರ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಇದು ನನ್ನ ನ್ಯೂ ಡ್ರೆಸ್. ನಾನು ಶಿವಾಜಿನಗರ್ಗೆ ಹೋಗಿದ್ನಲ್ಲ, ಸೊ ನಾನು ಹೋಗಿದ್ ಬ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಬಟ್ ಏನೆಲ್ಲ ಪರ್ಚೇಸ್ ಮಾಡಿದೆ ಅನ್ನೋದು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅವತ್ತು ಇದು ಒಂದು ಡ್ರೆಸ್ ನಾನು ಅವತ್ತು ಪರ್ಚೇಸ್ ಮಾಡಿದ್ದು. ಸೊ ನಾನು ಈ ಡ್ರೆಸ್ ಪರ್ಚೇಸ್ ಮಾಡೋದಕ್ಕೂ ಒಂದು ರೀಸನ್ ಇದೆ. ಆಕ್ಚುಲಿ ಗೊತ್ತಿರ್ಬೋದು, ನನಗೆ ಗರ್ಲ್ ಬೇಬಿ. ಸೊ ನಾವಿಬ್ರು ಟ್ವಿನ್ನಿಂಗ್ ಮಾಡಬೇಕು ಅನ್ನೋದು ನಂಗೆ ಆಲ್ಮೋಸ್ಟ್ ಮೈಂಡಲ್ಲಿದೆ. ಸೊ ಟ್ವಿನ್ನಿಂಗ್ ಮಾಡೋದಕ್ಕೆ ನಾವು ಹೊಸದಾಗೆ ಯಾತಕ್ಕೆ ಲೈಕ್ ಮದರ್ ಅಂಡ್ ಡಾಟರ್ದು ಡ್ರೆಸ್ಸಸ್ ತಗೋಬೇಕು ಅಂತ ಹೇಳ್ಬಿಟ್ಟು, ಇಲ್ಲ ಅವಳ ಹತ್ರ ಇರೋ ಡ್ರೆಸ್ಸಸ್ಗೆ ನಾನು ಮ್ಯಾಚಪ್ ಆಗೋ ತರ ಡ್ರೆಸ್ಸಸ್ ತಗೋತೀನಿ, ಇಲ್ಲ ನನ್ನ ಹತ್ರ ಇರೋ ಡ್ರೆಸ್ಸಸ್ಗೆ ಅವಳಿಗೆ ಮ್ಯಾಚಪ್ ಆಗೋ ತರ ಡ್ರೆಸ್ಸಸ್ ತಗೋತೀನಿ. ಸೊ ಈ ತರ ನಾನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನೇ ನಾನು ಈ ಡ್ರೆಸ್ ನೋಡಿದಾಗ ಫ್ಲಾಶ್ ಆಯ್ತು, ಓಕೆ ನನ್ನ ಮಗಳ ಹತ್ರ ಈ ತರ ಡ್ರೆಸ್ ಇದೆ, ಸೊ ನಾನು ಈ ತರ ಡ್ರೆಸ್ ತಗೊಂಡೆ ನಾ ಇಬ್ರು ಟ್ವಿನ್ನಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ನಂಗೆ ಸೇಮ್ ಕಲರ್ ಸಿಗ್ಲಿಲ್ಲ, ಬಟ್ ಇದೇ ಪ್ಯಾಟರ್ನ್ ಅಲ್ಲಿ ನನ್ನ ಮಗಳ ಹತ್ರ ಇತ್ತು. ಸೊ ಅದಕ್ಕೆ ನಾನು ಇದೇ ಡ್ರೆಸ್ಸಸ್ ನ ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಯಾವುದು ಅಂತ ಆ ಡ್ರೆಸ್ ತೋರಿಸ್ತೇನೆ. ಸೊ ಆ ಡ್ರೆಸ್ ಬಂದ್ಬಿಟ್ಟು ಇದಾನೆ. ಸೊ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಅಲ್ಲೇ ಇದೆ. ಸೊ ಅದಕ್ಕೆ ನಾನು ಈ ಡ್ರೆಸ್ ನ ಸೆಲೆಕ್ಟ್ ಮಾಡ್ಕೊಂಡೆ, ಚೆನ್ನಾಗಿರುತ್ತೆ ಅಂಡ್ ನಾವಿಬ್ರು ಟ್ವಿನ್ನಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅಂಡ್ ನಮ್ಮ ಪಾಪುಗೆ ಇವತ್ತು ಇದೇ ಡ್ರೆಸ್ ಅಲ್ಲಿ ರೆಡಿ ಮಾಡೋಣ ಅಂತ ಅನ್ಕೊಂಡಿದೀನಿ. ಆಕ್ಚುಲಿ ಇವತ್ತೊಂದು ಫಂಕ್ಷನ್ ಇತ್ತು ನಮ್ ದೊಡ್ಡ ಮಾವ ಮನೇಲಿ, ಲೈಕ್ ನಾನ್ ವೆಜ್ ಲಂಚ್ ಅನ್ನೋ ತರ. ಸೊ ಅದಕ್ಕೆ ನಾನು ಹೋಗ್ಬೇಕಿತ್ತು. ಸೊ ನಾನು ಇವತ್ತು ಬರ್ಡೇ ಆಗಿರೋ ಕಾರಣಕ್ಕೆ ಹೊರಗಡೆ ಹೋಗೋದಿದೆ. ಸೊ ಅದಕ್ಕೆ ನಾನು ಹೋಗ್ತಾ ಇಲ್ಲ. ನಮ್ಮ ಅತ್ತೆ ಅಂಡ್ ನಮ್ಮ ಪಾಪು ಅಂಡ್ ಅಪ್ಪ ಅಮ್ಮ ನನ್ನ ತಮ್ಮ ಆಂಟಿ ಅವರೆಲ್ಲರೂ ಹೋಗ್ತಾರೆ. ಸೊ ಅದಕ್ಕೆ ನಮ್ಮ ಅತ್ತೆನೂ ಅಂಡ್ ನಮ್ಮ ಪಾಪುನ ಕಳಿಸ್ತಾ ಇದ್ದೀನಿ. ಸೊ ಅದಕ್ಕೆ ಈ ಡ್ರೆಸ್ ಹಾಕಿ ವೇರ್ ಮಾಡಿ ಕಳ್ಸೋಣ ಅಂತ ಹೇಳ್ಬಿಟ್ಟು, ಅವ್ಳು ಮೂಡ್ ಚೆನ್ನಾಗಿದ್ರೆ ನಾವಿಬ್ರು ಫೋಟೋ ತಗೋಬೇಕು ಈ ಡ್ರೆಸ್ ಅಲ್ಲಿ. ಸೊ ನೋಡೋಣ ಯಾವ ತರ ಎಲ್ಲ ಇರುತ್ತೆ ಅಂಡ್ ಇವತ್ತು ಏನೇನೆಲ್ಲ ಇರುತ್ತೆ ಈ ಡೇನಲ್ಲಿ ಅಂತ ಹೇಳ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್. ಸೊ ಫ್ರೆಂಡ್ಸ್, ನಾನು ರೆಡಿಯಾಗಿದೆ ಈಗ. ಸೊ ಬಟ್ ತಲೆ ಎಲ್ಲ ನಾನು ಬೈಕಲ್ಲಿ ಹೋಗೋದ್ರಿಂದ ಯಾವಾಗಲೂ ಈ ಥರ ಒಂದು ನಾಟ್ ಹಾಕ್ತೀನಿ ಅಷ್ಟೇ. ನಾನು ಎಷ್ಟೇ ತಲೆ ಬಾಚ್ಕೊಂಡ್ರು ಸಹ ಅದು ವೇಸ್ಟ್ ಆಗುತ್ತೆ ಬೈಕಲ್ಲಿ ಹೋಗ್ಬೇಕಾದ್ರೆ ಅನ್ನೋ ಕಾರಣಕ್ಕೆ ನಾನು ಜಸ್ಟ್ ಒಂದು ನಾಟ್ ಹಾಕಿ ಒಂದು ಕ್ಲಿಪ್ ಹಾಕಿರ್ತೀನಿ ಅಷ್ಟೇ. ಸೊ ಇವಾಗಲೂ ಸಹ ಆ ಥರನೇ ಏನು ಕೋಮ್ ಮಾಡೋದಕ್ಕೆ ಹೋಗಿಲ್ಲ, ಜಸ್ಟ್ ಒಂದು ನಾಟ್ ಹಾಕಿದ್ದೀನಿ. ಸೊ ಟಿಫಿನ್ಗೆ ನಮ್ಮ ಅತ್ತೆ ಕೊಕೊನೆಟ್ ರೈಸ್ ಮಾಡಿದರು ಆ್ಯಂಡ್ ಪಾಪುಗೂ ಸಹ ಸರಿ ಮಾಡಿ ತಿನ್ನಿಸಿ ಆ್ಯಂಡ್ ಅವಳನ್ನು ರೆಡಿ ಮಾಡಿ ಮಲಗಿಸಿದ್ದೀವಿ. ಸೊ ದಟ್ ಅಪ್ಪ ಅಮ್ಮ ಬಂದಮೇಲೆ ಲೈಕ್ ಕರ್ಕೊಂಡು ಹೋಗೋದಕ್ಕೆ ಈಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಶ್ರೀ ಇಬ್ಬರು ರೆಡಿ ಆಗಿದ್ದೀವಿ. ಶ್ರೀ ಟಿಪ್ ಟಾಪಾಗಿ ರೆಡಿ ಆಗಿದ್ದಾನೆ ಬಿಸಿಲು ಅನ್ನೋ ಕಾರಣಕ್ಕೆ. ಆ್ಯಂಡ್ ಇವನ್ ನಾನು ಸಹ ಫುಲ್ ಸ್ಕಾರ್ಫ್ ಎಲ್ಲ ಹಾಕ್ಕೊಂಡಿದ್ದೀನಿ. ಬಿಸಿಲು ಗೊತ್ತಿರ್ಬೋದು ಎಷ್ಟು ಹೆವಿ ಆಗಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಒಂದು ಲಾಂಗ್ ಡ್ರೈವ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದರು ಶ್ರೀ. ಸೊ ನಾನು ಸಹ ಎಲ್ಲಿಗೆ ಅಂತೆಲ್ಲ ಕೇಳೋದಕ್ಕೆ ಹೋಗಲಿಲ್ಲ, ಎಲ್ಲಾದರೂ ಕರ್ಕೊಂಡು ಹೋಗೋ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಶ್ರೀ ನನ್ನ ಕರ್ಕೊಂಡು ಹೋಗಿದ್ದು ಕೋಲಾರ ಹತ್ರ ಇರುವಂತಹ ಅಂತರ್ಗಂಗೆ ಟೆಂಪಲ್ಗೆ. ಸೊ ಲಾಂಗ್ ಡ್ರೈವ್ ಆಗುತ್ತೆ. ಆಲ್ಮೋಸ್ಟ್ ಬ್ಯಾಂಗ್ಳೂರಿಂದ 80 ಕಿಲೋಮೀಟರ್ಸ್ ಇದೆ ಆ್ಯಂಡ್ ಕೋಲಾರಿಂದ 4 ಕಿಲೋಮೀಟರ್ಸ್ ಆಗುತ್ತೆ ಅಂತರ್ಗಂಗೆ ರೀಚ್ ಆಗೋಕ್ಕೆ. ಸೊ ಇಲ್ಲಿ ಟ್ರೆಕ್ಕಿಂಗು ಸಹ ಮಾಡ್ಬೋದು. ಆ್ಯಂಡ್ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಇಲ್ಲಿ 250 ರೂಪೀಸ್ ಆ ಥರ ಎಂಟ್ರಿ ಫೀ ಇರುತ್ತಂತೆ. ಇಲ್ಲ ಜಸ್ಟ್ ನಾವು ಟೆಂಪಲ್ಗೆ ಹೋಗಿ ರಿಟರ್ನ್ ಬರೋದು ಅನ್ನೋದಾದರೆ ಯಾವುದೇ ಫೀ ಇರೋದಿಲ್ಲ. ಈ ಬಿಸಿಲಲ್ಲಿ ಟ್ರೆಕ್ಕಿಂಗ್ ಎಲ್ಲ ಹೋಗೋದಕ್ಕೆ ಆಗೋದಿಲ್ಲ. ಮೇಲೆ ಚೆನ್ನಾಗಿದೆಯಂತೆ, ಕೇವ್ಸ್ ಎಲ್ಲ ಇದೆಯಂತೆ, ನನಗೆ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಬಟ್ ಶ್ರೀ ಆ್ಯಂಡ್ ಶ್ರೀ ಫ್ರೆಂಡ್ ಆಲ್ರೆಡಿ ಇಲ್ಲಿಗೆ ಬಂದಿದ್ದರು. ಸೊ ಅದಕ್ಕೆ ಶ್ರೀ ನನ್ನ ಮತ್ತೆ ಇಲ್ಲಿಗೆ ಕರ್ಕೊಂಬಂದಿದ್ದು. ಆ್ಯಂಡ್ ನಾನು ನೋಡಿ ಸ್ಟೆಪ್ಸ್ ಹತ್ತಿ ಟಯರ್ಡಾಗಿ ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು. ಬಟ್ ಫುಲ್ ಹೆವಿ ಅಂದರೆ ಹೆವಿ ಬಿಸಿಲು ಗೊತ್ತಾ. ಫುಲ್ ಸ್ಟೋನ್ಸ್ ಎಲ್ಲನೂ ಹಬೆ ಫುಲ್ ತಾಗ್ತಾ ಇತ್ತು ಕಾಲಿಗೆ. ಬಿಸಿಲುಗಾಲದಲ್ಲೆಲ್ಲ ಅಷ್ಟೊಂದು ಸೂಟಬಲ್ ಆಗೋದಿಲ್ಲ ಈ ಪ್ಲೇಸು, ಬಿಕಾಸ್ ನೀರೆಲ್ಲ ಬತ್ತೋಗಿದ್ದಾವೆ, ನೀರೇ ಇಲ್ಲ ಇಲ್ಲಿ. ಫುಲ್ ಟ್ರೀಸ್ ಆಗಲಿ ಪ್ಲ್ಯಾಂಟ್ಸ್ ಎಲ್ಲನೂ ಒಣಗೋಗಿದೆ. ಇಲ್ಲಿ ನೋಡಿ ಕಲ್ಯಾಣಿನೇ ಒಣಗೋಗಿದೆ, ನೀರೇ ಇಲ್ಲ ಇಲ್ಲಿ. ಸೊ ಅದಕ್ಕೆ ಸ್ವಲ್ಪ ಮೀಡಿಯಾದವರೆಲ್ಲ ಬಂದುಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ರು.
ಸೊ ಅದು ಸಹ ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಯಾವ ಥರ ಇದೆ ಮೇಲೆ ದೇವಸ್ಥಾನ ಅನ್ನೋದನ್ನ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಸವ ಬಾಯಿಂದ ನೀರು ಬರ್ತಾನೆ ಇರುತ್ತೆ ಆ್ಯಂಡ್ ಅದು ಎಲ್ಲಿಂದ ಬರುತ್ತೆ ಅಂತ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ನಾನ್ ಸ್ಟಾಪಾಗಿ ಬರ್ತಾನೆ ಇರುತ್ತೆ. ಸೊ ಇವಾಗಲೂ ತೋರಿಸಿದೆ ನಾನು ಬರ್ತಾ ಇರೋದು. ಸೊ ಫೈನಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಕೋತಿಗಳು ತುಂಬಾ ಇರ್ತವೆ. ಸೊ ಯಾರಾದರೂ ಹೋಗ್ಬೇಕಾದ್ರೆ ಕೋತಿಗಳಿಗೆ ಏನಾದರೂ ತೊಗೊಂಡು ಹೋಗ್ಬೋದು. ಆ್ಯಂಡ್ ಇದೊಂದು ಶಾಪ್ ನಾನು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ನೋಡ್ತಾ ಇದ್ದೀರಾ ರಶ್ಶು. ಇದೊಂದು ವೆಡ್ಡಿಂಗ್ ಕಲೆಕ್ಷನ್ ಇರುವಂತಹ ಶಾಪ್. ಇದರಲ್ಲಿ ಏನೋ ಆಫರ್ ಕೊಡ್ತಿದ್ರಂತೆ, ಲೈಕ್ 4000 ಇರೋ ಡ್ರೆಸ್ಸಸ್ ಎಲ್ಲ 1000ಗೆ 700ಗೆ ಆ ಥರ. ಸೊ ಅದಕ್ಕೋಸ್ಕರ ಆ ಕ್ರೌಡ್ ಇದ್ದಿದ್ದು. ಸೊ ಅದಕ್ಕೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ರಿಟರ್ನ್ ಬರಬೇಕಾದ್ರೆ ಕಲ್ಲಂಗಡಿಯನ್ನು ತಿಂದ್ಕೊಂಡು ಹೋಟ್ಲಲ್ಲಿ ಹಾಗೆ ಲೈಟಾಗಿ ಲಂಚ್ ಮಾಡಿಕೊಂಡು ನಾವು ರಿಟರ್ನ್ ಬಂದ್ವಿ. ಇನ್ನೇನು ನಾವು ಬರೋ ಅಷ್ಟರಲ್ಲೇ ನಮ್ಮಪ್ಪ ನಮ್ಮಮ್ಮ ಆ್ಯಂಡ್ ಲೈಕ್ ನನ್ನ ತಮ್ಮ ನಮ್ಮ ಅತ್ತೆ ಎಲ್ಲ ಫಂಕ್ಷನ್ಗೆ ಹೋಗಿದ್ರಲ್ಲ, ಅವರು ಸಹ ರಿಟರ್ನ್ ಬಂದಿದ್ದರು. ನೋಡ್ತಿದ್ದೀರಾ ಫುಲ್ ಟಯರ್ಡ್ ಆಗಿದ್ದೀವಿ ಬಿಸಿಲಲ್ಲಿ ಹೋಗಿ ಬಂದು ನಾನು ಶ್ರೀ. ಆ್ಯಂಡ್ ಫಸ್ಟು ನಮ್ಮ ಪಾಪುಗೆ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ಸರಿ ಮಾಡಿದ್ದೀನಿ. ಅವಳಿಗೆ ತಿನ್ನಿಸಿ ಅವಳನ್ನ ಮಲಗಿಸೋಣ, ಆಮೇಲೆ ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ನನ್ನ ಬರ್ಡೇ ದಿನ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಸೊ ಇನ್ನೂ ವೀಡಿಯೋಸ್ ಬರುತ್ತೆ. ಸೊ ಸ್ಟೇ ಟ್ಯೂನ್.